Hi guys, good morning. Now school ಓದತ್ತೀವಿ. ಸ್ಕೂಲಿಗೆ ಹೊಂಟ್ರಿ ಇನ್ನೊಬ್ಬ ಹುಡುಗನ ಚಿಕ್ಕಿ ಅಲ್ಲ ಹಿಂದೆ ಹೇಳದಪ್ಪ ಏನಿಲ್ಲ ಹೊರಗೆ ಸ್ಕೂಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿಲ್ಲ? ನಾವು ಬಿ ಆರಾಮಿದ್ದೀವಿ ನೋಡ್ರಿ. ನಮ್ಮದು ಚಪಾತಿ ರಟಾಸ ನಡೆದದ್ರಿ. ಯಾಕಂದ್ರೆ ಈಗ ಅಣದವ್ರು ಸ್ಕೂಲಿಗೆ ಹೊಂಟಾರ, ಅದಕ್ಕೋಸ್ಕರ ಅವ್ರಿಗೆ ಫುಲ್ಕೆ ಮತ್ತಂತಂದ್ರ ಪಲ್ಯ ಗರಂ ಮಾಡಿಕೆಸಿ ಅಂದ್ರೆ ತಣ್ಣಗ್ ಮಾಡಿ ಟಿಫಿನ್ದಾಗ ಹಾಕಿಟ್ಟಿನಿ. ಮತ್ತಂದ್ರೆ ಈಗ ಬಡ ಬಡ ಗರಂ ಗರಂ ಫುಲ್ಕೆ ಮಾಡತ್ತೀನಿ. ಅವ್ರು ರೆಡಿ ಆಗ್ಲಕತ್ತ ಸ್ಕೂಲಿಗೆ ಹೋಗ್ಬೇಕು. ಅವ್ರಿಗೆ ಜಲ್ದಿ ಜಲ್ದಿ ಬಿಟ್ಟು ಬರೋಣ ಹೋಗ್ಕೇಸಿನ. ಅವ್ರು ಸೂಸ್ ಜಲ್ದಿ ಸೂಸ್ ಈಗ ನೋಡ್ರಿ ನಮ್ಮ ಅಣ್ಣದವ್ರದ್ದು ಬಡ ಬಡ ಟಿಫಿನ್ ಪ್ಯಾಕ್ ಮಾಡಕತ್ತೀನಿ. ಮಗ ಪಪ್ಪ ಬಿಟ್ಟು ಬರತ್ತಾನ. ನಾ ಬಡ ಬಡ ಇವಿಸ್ ಭಾಂಡೆ ತಿಕ್ಕೋಬೇಕು, ನಾ ಕಸ ಗುಡಿಸ್ಬೇಕು, ನೀನು ಒಗ್ದಿ ಬಟ್ಟೆ ಅವಲ್ ರವಿನ ಅವು ಒಣಗಿಸ್ಬೇಕು. ಇಷ್ಟು ಕೆಲಸ ರೀ ಅವ ನೋಡ್ರಿ. ಫಸ್ಟ್ ಈಗ ಬಡ ಬಡ ಕೆಲಸಗಳು ಮಾಡ್ಕೊತೀನಿ. ಈಗ ನಮ್ಮ ಅಣ್ಣದವ್ರ ಟಿಫಿನ್ ಈಗ ರೆಡಿ ಆಗ್ಯದ ನೋಡ್ರಿ. ಮಸ್ತ್ ಟಿಫಿನ್ ರೆಡಿ ಆಯ್ತು. ಇವೆಲ್ಲ ಕಿಚನ್ ಸಾಫ್ ಮಾಡ್ಕೋಬೇಕು ಈಗ. ನೋಡಿ ನಾ ಈಗ ಸ್ವಲ್ಪ ತೊಗರಿಬೇಳೆ ಸಾರು ಮಾಡ್ಕೊಳಕತ್ತೀನಿ, ರೈಸ್ ಮಾಡ್ಕೊಳತ್ತೀನಿ. ಇವೆ ಟೊಮೆಟೊ ಹಾಕಿ ಈಗ ಸೀಟಿ ಮಾಡ್ಲಿಕ್ಕೆ ಇಟ್ಬಿಡ್ತೀನಿ ಇದಕ್ಕೆ ಪಟ ಪಟ. ನೋಡ್ರಿ ಈಗ ಇದ್ರಾಗ ಸ್ವಲ್ಪ ನೀರು ಟೊಮೆಟೊ ಹಾಕಿನ್ರಿ. ನೋಡ್ರಿ ಈಗ 2-3 ನೀರಾಗ ಪೆಲ್ಲ ತೊಳ್ಕೊಂಡಿನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತು ಟೊಮೆಟೊ ಹೋಳು ಹಾಕಿನಿ. ಈಗ ಸ್ವಲ್ಪ ಅರಿಶಿಣ ಹಾಕೊಳತ್ತೀನಿ. ಮತ್ತು ಈಗ 1 ಚಮಚ ಉಪ್ಪು ಹಾಕಿಸಿನಿ. ಇದಕ್ಕೆ ಒಂದು 4-5 ಸೀಟಿ ಮಾಡ್ಕೊತೀನಿ ನೋಡ್ರಿ. ಯಾಕಂದ್ರೆ ಬ್ಯಾಳೆ ಕುದಿಬೇಕಂದ್ರೆ ಸ್ವಲ್ಪ ಟೈಮ್ ಹತ್ತದ್ರೆ ಅದರ ಬೇರೆ ನೆನೆ ಒಂದು ಇಟ್ಟಿರಿ. ಆವಾಗಿಂದ ಅವಾಗ ಒಂದೊಂದು ಸಂತೋಷ ನಾ ಅನ್ನ ಸಾರು ಉಣ್ತೀನಿ ನಂಬಿಕಾ ಅಂತ ಇದೊಂದು 4 ಸೀಟಿಯಲ್ಲಿ ಬಿಸಿನ ಭಾಂಡೆಗಳು ತೊಳ್ಕೊತೀನಿ. ಒಂದು ಸ್ವಲ್ಪ ಜರ ಬಿಸಿಲು ಬಿದ್ದಂಗೆ ಆಗಿದೆ. ಈ ಟೈಮ್ 11 ಆಗ್ಲಕತ್ತದ ನೋಡ್ರಿ. ಸಂತೋಷ್ ಆಫೀಸ್ಗೆ ಹೋದ್ರೆ ಹೋಗ್ತೀನಿ ಅಂದನ, ಇಲ್ಲೇ ಮನೆಗೆ ಕೂತೆ ಕೆಲಸ ಮಾಡ್ತೀನಿ ಅಂದನ. ನೋಡಮ್ಮ ಏನೇನು ಆಗ್ತದ. ಎಷ್ಟು ಬಟ್ಟೆ ಹಿಕ್ಕೊಂಡು ನೋಡ್ರಿ. ಈಗ ನೀನು ಒಗ್ದಿ ಇಷ್ಟು ಬಟ್ಟೆ ಹಾಕ್ಕೊಂಡ್ಬಿಟ್ಟಿನಿ. ಈಗ ನಾ ಬಡ ಬಡ ಈಗ ಕಸ ಗುಡಿಸ್ಕೊತೀನಿ. ಈಗ ಮನೆ ಸಾಫ್ ಮಾಡ್ಕೊತೀನಿ ನೋಡ್ರಿ. ಆ ಬ್ಯಾಳೆ ಕುದಿತಾನೆ ಬಡ ಬಡ ಇದಿಷ್ಟು ಕಸ ಗುಡಿಸ್ಕೊತೀನಿ. ಇಟ್ಟು ಮನೆ ಚಂದ ಸಾಫ್ ಮಾಡ್ಕೊತೀನಿ ರೀ ಪಟ ಪಟ. ಸಂತೋಷ್ ಸ್ವಲ್ಪ ATMಗೆ ಹೋಗ್ಯಾನ. ಯಾಕಂದ್ರೆ ಸ್ವಲ್ಪ ಕ್ಯಾಶ್ ಬೇಕಾಗ ರೊಕ್ಕ ತೊಗೊಂಬಂದೀನಿ. ಸಂತೋಷ್ ಬರತ್ತನೇ ಮಾಡ್ಕೊತೀನಿ ಇಷ್ಟು ಬಡ ಬಡ. ನೋಡ್ರಿ ಬ್ಯಾಳೆ ಮಸ್ತ್ ನುಣ್ಣಗ ಕುದ್ದೀತಲ್ರಿ. ಅದ್ಬೇಕು ನಾ ಏನು ಮಾಡೀನಿ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಅರಿಶಿಣ, ಉಪ್ಪು ಮತ್ತು ಖಾರದ ಪೌಡ್ರ್ ಹಾಕಿ ನೋಡ್ರಿ. ಹಾಕಿದಕ್ಕೆ ಚಂದನತ್ತ ಮುಗಿಸ್ಕೊಂಡಿನಿ. ಇಲ್ಲಿ ಎಣ್ಣೆ ಗರಂ ಮಾಡಿ ಇಟ್ಟಿನಿ. ಎಣ್ಣೆಗೆ ಮಸ್ತನತ್ತ ಈಗ ಗರಂ ಆಗ್ಯದ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಸಾಸಿವೆ ಜೀರಿಗೆ ಹಾಕಿಸನ ಈಗ ಬಡ ಬಡ ಪಾಣೆ ಹೊಡೆದು ಬಿಡ್ತೀನಿ ನೋಡ್ರಿ. ಈಗ ಮಸ್ತನತ್ತ ಬ್ಯಾಳೆ ಸಾಂಬಾರು ಮಾಡಿಬಿಡಂಬ್ರಿ. ಹೌದಿಲ್ಲ, ಫ್ರೈ ಅಲ್ರಿ ಇದು ಚಂದನತ್ತ ಫ್ರೈ ಆಗಿ. ಈಗ ನೋಡ್ರಿ ಮಸ್ತನತ್ತ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆಗ್ಯದ. ಇದ್ರಾಗ ನಾನು ಏನು ಮಾಡ್ತೀನಿ ಕೊತ್ತಂಬರಿ ಹಾಕ್ಲಕತ್ತೀನಿ ನೋಡ್ರಿ. ಈಗ ಮಸ್ತನತ್ತ ಕೊತ್ತಂಬರಿ ಹಾಕಂಬ್ರಿ. ಈಗ ಏನು ಮಾಡಮ್ಮ ಅಂತಂದ್ರೆ ಇದ್ರಾಗ ಬ್ಯಾಳೆ ಹಾಕಂಬ್ರಿ. ಬ್ಯಾಳೆ ಸಾರು ರೆಡಿ ಆಗ್ತದೆ ನೋಡ್ರಿ. ಸ್ವಲ್ಪ ನೀರು ಹಾಕಿ ಗರಗರ ತಿರ್ಗಿಸ್ಬಿಡ್ತೀನಿ ಇದಕ್ಕೆ. ನೋಡಿರಿ ಫ್ರೆಂಡ್ಸ್, ಬ್ಯಾಳೆ ಮಸ್ತ್ ಕಾಣಿಸ್ಲತ್ತದ ನೋಡ್ರಿ. ಈಗ ಬ್ಯಾಳೆ ಕುದಿಸಕ್ಕೆ ಇಟ್ಟೀನಿ. ಒಂದು ಸ್ವಲ್ಪ ನೀರು ಹಾಕಿಸಿದ್ರೆ ಇದು ಚಂದ ಕುದ್ಲಿ. ಒಂದು ಸಳಮಳ ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮಾಡಿ ಕೇಸಿಂದ್ರೆ ಚಂದ ಕುದಿಸ್ಕೋರಿ. ಇದಕ್ಕೆ ನಾನು ಇಂಡಕ್ಷನ್ ಮೇಲೆ ಇಟ್ಟಿನಿ ಸಣ್ಣ ಮಾಡಿ. ಮತ್ತು ಇಲ್ಲಿ ನಾನು ಏನು ಮಾಡಿದೆ ಅಂದ್ರೆ ಅನ್ನಕ್ಕೆ ಇಟ್ಬಿಟ್ಟೀನಿ. ಈಗ ಇದು ಅನ್ನಾಗ ರೆಡಿ ಆಲ್ರಿ ಪಟ ಪಟ. ಉಪ್ಪಿನಾಗೆ ಸಾಸಿವೆ ಜೀರಿಗೆ ಬಿದ್ದದ ನೋಡ್ರಿ ಇದ್ರೊಳಗೆ. ಈಗ 2 ರೆಡಿ ಆಲಕತ್ತ. ಅನ್ನ ಸಾರು 2 ರೆಡಿ ಆಲತ್ತ. ಕೊತ್ತಂಬರಿ ಹೆಂಗೆ ಸೋಸ್ಕೊಂಡೇನಿ. ಈಗ ಬಡ ಬಡ ಏನು ಮಾಡ್ತೀನಿ ಅಂದ್ರೆ ಈಗ ಹಾಗಲಕಾಯಿನೂ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಟಕ್ಕನ ಹಾಕಿ ಆಯ್ತು ನೋಡಿ. ಇವೆರಡು ಈಗ ಬಡ ಬಡ ಅಲ್ಲಿಗೆ ನಾ ಹಾಗಲಕಾಯಿ ಕೊಯ್ಕೊತೀನಿ ನೋಡ್ರಿ. ಈಗ ಬಡ ಬಡ ಹಾಗಲಕಾಯಿ ಹುಳಕೆಸಿಂದ್ರೆ ಇಟ್ಕೊಂಡ್ಬಿಡ್ತೀನಿ. ಹಾಗಲಕಾಯಿ ಚಂದನತ್ತ ಕಟ್ ಮಾಡಿ ಉಪ್ಪಿನ ನೀರಾಗ 1-2 ಸಲ ತೊಳೆದು ಏನು ಮಾಡ್ತೀನಿ ರೀ, ಚಂದ ತಳ್ಳಗ ನಾ ಏನು ಮಾಡ್ತೀನಿ ಪರಾಂತದಾಗ ಒಣಗಿಸಿ ಬಿಡ್ತೀನಿ ರೀ. ನಾ ಇದಕ್ಕೆ ಸಂಜೆಗೆ ಮಾಡ್ತೀನಿ. ಇದು ಕೈ ಏನಿರ್ತದೆ ಎಲ್ಲ ಗಾಳಿಗೆ ಜರ ಆವಿಯಾಗಿ ಹೋಗ್ತದೆ ರೀ. ಇದು ಮಕ್ಕಳಿಗೂ ತಿನ್ನಿಸ್ಬೇಕು, ನಾವು ಭೀ ತಿನ್ಬೇಕು ರೀ. ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಹಾಗಲಕಾಯಿ, ಹೌದಿಲ್ಲ. ಸೊ ನಾ ಅವಾಗ ಮಾಡ್ತೀನಿ. ಡೈಲಿ ಏನು ತಿನ್ನಂಗಿಲ್ಲ. ಆದ್ರೆ ಒಂದೇ ಟೈಮ್ ಅಡುಗೆ ಮಾಡ್ತೀನಿ. 2 ಟೈಮ್ ಹಂಗೆ ಯಾವುದೇ ಪಲ್ಯಲ್ಲಿ ನಾವು 2 ಟೈಮ್ ಊಟ ಮಾಡ್ತೀವಿ. ಹಾಗಲಕಾಯಿ ಅವ್ರು ಒಂದೇ ಟೈಮ್ ಉಣ್ತಾರೆ, ಜಾಸ್ತಿ ಅವ್ರು ಉಣಂಗಿಲ್ಲ. ಈಗೇನು ಮಾಡ್ತೀನಿ ಇದಕ್ಕೆ ಬಡ ಬಡ ಹೋಳಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಮತ್ತು ಇದಕ್ಕೆ ಸಂಜೆಗೆ ಮಾಡ್ತೀನಿ ನೋಡಿರಿ. ಈಗ ಅನ್ನ ಸಾರು ರೆಡಿ ಆಲಕತ್ತ. ಸಂತೋಷನು ಫ್ರೆಶ್ ಆಲಕತ್ತ. ಈಗ ನಾ ಬಡ ಬಡ ಈಗ ಹಾಗಲಕಾಯಿ ಮಾಡ್ಕೊತೀನಿ ನೋಡ್ರಿ. ನಮ್ಮ ಸಾರು ಎಷ್ಟು ಚಂದ ಮಸ್ತ್ ಕುದಿಲಿಕತ್ತದ. ಏಕ್ದಮ್ ಭಾರಿ ಘಮ ಘಮ ವಾಸನೆ ಹೊಂಟದಿಲ್ಲ ಶ್ರೀ. ಈಗ ಸಾರು ಕುದಿಲಿಕತ್ತದ. ಮತ್ತಂದ್ರೆ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಈಗ ನಾ ಹಾಗಲಕಾಯಿ ಕೊಯ್ಕೊಂಡಿನಲ್ರಿ. ಇದ್ರಾಗ ಏನು ಮಾಡ್ತೀನಿ ಅಂದ್ರೆ 1 ಚಮಚ ಉಪ್ಪು ಹಾಕಿ ಕಲಸಿಡ್ತೀನಿ.
ಒಂದು 5-10 ನಿಮಿಷ ಕಲಸಿಟ್ಟು ಆಮೇಲೆ ಇದಕ್ಕೆ 2-3 ನೀರಾಗ ತೊಳ್ಕೊತೀನಿ ನೋಡ್ರಿ. ತೊಳ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಈ ಪ್ಲೇಟ್ನಾಗ ಹಾಕಿ ಇಟ್ಬಿಡ್ತೀನಿ ನೋಡ್ರಿ. ಹಿಂಗದ ನೋಡ್ರಿ ಪ್ರೊಸೀಜರ್ ಹಿಂಗದ ರೀ. ಬಡ ಬಡ ಕೆಲಸ ಮಾಡ್ಕೊಂಬ್ರಿ. ಇದು ಚಂದ ಮಿಕ್ಸ್ ಮಾಡ್ಬೇಕ್ರಿ. ಇದು ಇಟ್ಟು ನೀರು ಬಿಡ್ಬೇಕ್ರಿ. ಸಣ್ಣದೈತಲ್ಲ ಪ್ಲೇಟ, ಇನ್ನೊಂದು ಸ್ವಲ್ಪ ನೀರು ಬಿಟ್ಟದಲ್ರಿ. ನೀವು ಈಗಿಂದ ಈಗ ಹಿಂಗೆ ಮಾಡ್ಕೊಂಡು ಬಿ ತಿನ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಇಟ್ಟು ಬಿ ತಿನ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ನಮ್ಮ ಟೈಮ್ ಅದಲ್ಲ, ನಾನು ಹಿಂಗೆ ಮಾಡ್ತೀನಿ. ಮುಂಜಾನೆ ಮಾಡೋದಿದ್ದರ ರಾತ್ರಿನೇ ಕಟ್ ಮಾಡಿ ಇಟ್ಬಿಡ್ತೀನಿ. ಅದ್ರ ಸರ್ ರಾತ್ರಿ ಮಾಡೋದಿತ್ತಂದ್ರೆ ಮುಂಜಾನೆ ಕಟ್ ಮಾಡಿ ಇಡ್ತೀನಿ. ಹಿಂಗದ ನೋಡಿ. ಬಟ್ ಹಾಗಲ್ಕಾಯಿ ತಿನ್ಬೇಕ್ರಿ, ಆರೋಗ್ಯಕ್ಕೆ ಭಾಳ ಒಳ್ಳೇದದ. BP ಶುಗರ್ ಥೈರಾಯ್ಡ್ ಇದ್ದವ್ರು ತಿನ್ಬೇಕಂತಾರೆ. ಬಟ್ ನಾನೇ ಜರ ಕಮ್ಮಿ ತಿಂತೀನಿ. ಮೊದಲು ಭಾಳ ತಿಂತೀವಿ, ಈ ಕಡೆನೇ ಭಾಳ ಕಮ್ಮಿ ಮಾಡಿಬಿಟ್ಟಿವ್ರಿ ನಾವು. ಮೊದಲು ಭಾಳ ಹಾಗಲ್ಕಾಯಿ ತಿಂತೀವಿ. ಈಗ ಊಟ ಮಾಡಮ್, ಸಂತೋಷನ ಹಾಕಂತ ಊಟ ಮಾಡ್ತೀವಿ. ಬರೀ ಊಟ ಮಾಡೋ ಅನ್ನ ಬ್ಯಾಳಿ ಮಸ್ತ್, ತೊಗರಿ ಬ್ಯಾಳಿ ಸಾರು, ಉಪ್ಪಿನಕಾಯಿ. ಮುಂಜಾನೆ ಏನೋ ಒಂದು ಡೈಲಾಗ್ ಹೊಡೆದಿದ್ದಿ, ಏನಂದಿ ನನಗೆ ನೀ? ಏನು ಆಲಕತ್ತದ? ಇಲ್ಲ ಹೇಳು. ನಿಮ್ಮ ಅಕ್ಕ ತಂಗಿದವ್ರಿಗೆ ಹೇಳು. ನಾನು ಅಣ್ಣ ತಮ್ಮದವ್ರಿಗೆ ನಿಮ್ಮ ಅಕ್ಕ ತಂಗಿದವ್ರಿಗೆ ಹೇಳು. ಅವನಿಗೆ ಏನೋ ಬೈಕಿ ಆಲಕತ್ತಿತ್ತು. ಏನು ಆಲತ್ತಿತ್ತು? ಅನ್ನ ಸಾರು ಭಾಳ ದಿನ ಐತಂದ. ಅನ್ನ ಸಾರುಂಡು ಅವ್ನಿಗೆ ಭಾಳ ದಿನ ಐತಂತ್ರಿ. ಹೆಂಗೆ ಹೇಳತ್ತಾನ, ನನಗೆ ಬೈಕಿ ಹಾಲಕತ್ತದ ನನಗೆ ಅನ್ನ ಸರಿ ಮಾಡ ಚಿಕ್ಕಿ ಬಿಕ್ಕಿನೂ ಮಾಡಂಗಿಲ್ರಿ. ಯಾಕ ಹಂಗೆ ಮಾಡಕತ್ತಿದ. ನಾಳೆ ಇನ್ನೊಂದು ಬ್ಯಾಳೆ ಬಡಿದು ಕಿರಿಕಿರಿ ಅದಕ್ಕೇಸೇನು ಪಟ್ ಅಂತ ಅದಕ್ಕೇಸೇನು ಕುಕ್ಕರ್ದಾಗ ಬ್ಯಾಳೆ ಇಟ್ಟು ಬಡ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ನೋಡ್ರಿ. ಗಂಡ ಮಕ್ಕಳಕ್ಕಿಂತ ಹೆಚ್ಚಿದೇನ್ರಿ. ಆದರೆ ಈ ಮೊಸಡಿ ತಿಳ್ಕೊಲಿದ್ದು, ಇದು ಉಣಂಗಿಲ್ಲ, ಇದು ಚಂದ. ಇದು ನಂಗೆ ಅದಕ್ಕೆ ಸಿಟ್ಟು ಬರ್ತದ. ಸುಕ್ಕ ಮಟನ್ ತಿನ್ಬೇಕಂತ ಕಾಯಿಸಲತ್ತದ. ಮಾತನ್ನ ಹೆಂಗೆ ಸಿಗಿಸ್ಬಿಡ್ತದ ನೋಡ್ರಿ. ನೀ ತಿನ್ನು, ಆದ್ರೆ ನೀ ತಿಂದು ಉಂಡು ಧಮ್ಮಾಗು. ಚಂದ ತಿಂದು ಉಂಡು ಧಮ್ಮಾಗಲ್ರಿ. ಒಂದು ಮಾತು ಹೇಳಿರಿ, ಒಂದು ಚಪಾತಿ ತಿಂತಾನ, 2 ಪೀಸ್ ತಿಂತಾನ ಮನುಷ್ಯ ಧಮ್ಮತ್ರ. ಸುಮ್ಮನೆ ಆಸಿ ನೋಡ್ರಿ. ಊರ್ದೆ ತರದು ಚಲೋದು. ನನಗೆ ಚಲೋದು ಆಸಿ ಇಲ್ಲ ನೋಡ್ರಿ. ನನಗೆ ಭಲೆ 2 ದಿನ ಇಟ್ಟು ಉಣಾಮಿ, ಬಟ್ ನಾ ಅದೇ ಉಣ್ತೀನಿ. ಇವ್ರಿಗೆ ಉಣ್ಸಕ್ನು ಹಚ್ತೀನಿ ನೋಡ್ರಿ. ಮಾಡಮ್ ಬೇಡ ಅಂತೀನಿ. ಹೌದು ಇಲ್ಲ? ಹಿಂಗದ ನೋಡ್ರಿ. ಅನ್ನಕ್ಕೆ ಯಾವಾಗ್ನು ಮಾಡೋರು ರೈತರು. ಒಂದೊಂದು ಅಗಳ ಅನ್ನ. ಹೌದಿಲ್ಲ? ಎಷ್ಟು ಕಷ್ಟಪಟ್ಟಿಗೆ ಸಿಂದ್ರ ದುಡಿತಾರ. ನೀನೊಂದು ಇದು ರೀಲ್ಸ್ ನೋಡಕತ್ತಿದ, ಮನ್ಯಾಗ ಅದೇ ಅನ್ನ ಚಲ್ದಾರ. ಮನ್ಯಾಗ ಈಗ ನಾವು ಉಣ್ಕೋತ ಟೈಮ್ನಾಗ ಅನ್ನ ನಮ್ಮ ಕೈಯಾಗ ಒಂದು ತುತ್ತು ತೆಳಗ್ ಬಿತ್ತಂದ್ರ ನಾವು ಇದು ತೆಳಗ್ ಬಿದ್ದದ ಅಂದ್ಕೇಸಿ ನಾವು ಸೈಡಿಗೆ ಸರ್ಸಿಡ್ತೀವತ್ತ. ಅದೇ ನಾವು ಗುಡ್ಯಾಗ ಬಿತ್ತಂದ್ರ ಪ್ರಸಾದದ ಅಂತ ತಿಂತೀವಂತ ನೋಡ್ರಿ. ಅದಕ್ಕೆ ನಾ ಏನಂತೀನಂದ್ರ ಅನ್ನಕ್ಕೆ ಯಾವಾಗ ಭೀ ಬೆಲೆ ಕೊಡ್ರಿ. ಹೌದಿಲ್ಲ? ರೈತರು ಭಾಳ ಕಷ್ಟಪಟ್ಟಿಗೆ ಸಿಂದ್ರ ಬೆಳೆದಿರ್ತದ್ರಿ. ಹೌದಿಲ್ಲ? ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದ. ಅವ್ರಿಗೆ ಗಾಳಿ ಏನಲ್ಲ, ಮಳಿ ಏನಲ್ಲ, ಚಳಿ ಏನಲ್ಲ, ರಾತ್ರಿ ಏನಲ್ಲ, ಹಗಲನ ಇಲ್ಲ. ಶ್ರೀ ನಾವು ಊರಿಗೆ ಹೋದಾಗ ನೋಡ್ತೀವಿ ಎಷ್ಟು ಕಷ್ಟಪಡ್ತಾರ ಗೊತ್ತದ್ರಿ. ಆಮ್ಯಾಗ ಅವ್ರಿಗೆ ಲಾಭ ಆಗ್ತದೋ ಲುಕ್ಸಾನ ಆಗ್ತದೋ ಅಂದ್ರೆ ಭೀ ಅವರು ಅದೇ ರೇಟಿಗೆ ಮಾಡ್ತಾರೆ. ಹೌದಿಲ್ಲ? ಮೊನ್ನೆ ಇವ್ರ ಮಾಮ ಅವ್ರು ಏನು ಹಾಕಿದ್ರಿ ಶ್ರೀ? ಇದು ಕಬ್ಬ ಏನು ತೊಗರಿ ಹಾಕಿದ್ರಂತ್ರಿ ಅವರು. ಪಾಪ ಎಲ್ಲ ರೇಟ್ ಎಲ್ಲ ಕಮ್ಮಿದಾಗ ಪಾಪ ರೇಟ್ ಅಫ್ಸೋಸ್ ಮಾಡಕತ್ತೀರಿ. ಹೋಲ್ ಬಿಡು, ಆಗ್ಯದ ಹೋಗ್ಯದಂತ. ಅದರ ರೈತರು ಯಾವಾಗ ಭೀ ಸೋಲಂಗಿ ಇಲ್ಲ ನೋಡ್ರಿ. ಹೌದ್ರಿ ಶ್ರೀ? ರೈತರು ಎಂದೂ ಸೋಲಂಗಿ ಇಲ್ಲ ನೋಡ್ರಿ ಅವ್ರಿ. ಅದಕ್ಕೆ ಯಾವಾಗ ಭೀ ಅನ್ನೋದು ರೈತರಿಗೆ ಮರ್ಯಾದೆ ಕೊಡ್ಬೇಕಂತ ಕೇಸಿನ. ಯಾಕಂದ್ರೆ ಇವತ್ತು ನಾವು ಒಂದು ಅನ್ನ ತಿಲ್ಲತ್ತೀವಿ ಅಂದ್ರೆ ಅವ್ರಿಗೆ ನಾವು ನೆನೆಸ್ಕೊಂಡು ತಿನ್ಬೇಕು. ದೇವ್ರೇ ಧನ್ಯವಾದಗಳು, ಇವತ್ತು ನೀ ನಮಗೆ ಊಟ ಕೊಟ್ಟಿದ್ದಕ್ಕಂತ ಹಿಂಗೆ ಹೇಳಬೇಕು. ಹೌದಿಲ್ಲ ಶ್ರೀ? ಬರ್ರಿ ಊಟ ಮಾಡಮ್ ನೋಡ್ರಿ. ನಾ ಈಗ ಉಪ್ಪು ಹಾಕೇಸೇನೆ ಇದಕ್ಕೆ ಒಂದು ಸ್ವಲ್ಪ ನೆನೆ ಇಟ್ಟಿದಲ್ರಿ. ಈಗ ಒಂದು 15-20 ನಿಮಿಷ ಆಯ್ತು. ಇದಕ್ಕೆ ಚಂದ ನಮ್ದು ಊಟ ಆಗತ್ತಾನ. ಇದಕ್ಕೆ ನಾನು ನೆನೆ ಇಟ್ಟಿದ್ದೆ. ಇದಕ್ಕೇನು ಮಾಡ್ತೀನಿ, ಒಂದು 2-3 ನೀರಾಗ ಚಂದ ತೊಳ್ಕೊತೀನಿ ರೀ. ಸ್ವಲ್ಪ ಕೈ ಅದಲ್ರಿ, ಇದು ಹೋಗ್ಬಿಡ್ತದೆ ಇದು. ಆಮ್ಯಾಗ ಏನು ಮಾಡ್ಬೇಕಂದ್ರೆ ಒಂದು ಪ್ಲೇಟಾಗ ಹಾಕೇಸೇನೆ ಇಟ್ಬಿಡ್ಬೇಕು ಗಾಳಿ ಆಡ್ಸಕ್ಕೆ. ಮಸ್ತ್ ಆಗ್ತದೆ. ಎಕ್ದಮ್ ಫ್ರೈ ಮಾಡ್ತೀನಿ ರೀ. ನಾ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ನನ್ನ ಸ್ಟೈಲ್ನಾಗ ನಾ ಹೆಂಗೆ ಮಾಡ್ತೀನಿ ಹಾಗಲಕಾಯಿ ಪಲ್ಯ ನೋಡ್ರಿ. ಈಗ ಮಸ್ತನತ 3 ನೀರಾಗ ಇದಕ್ಕೆ ತೊಳ್ಕೊಂಡೀಗ ಇದಕ್ಕೆ ಹಿಂಗೆ ಗಂಗಾಳದಾಗ ಹಾಕೊಂಡೇನಿ. ಇದಕ್ಕೆ ಏನು ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತಲ್ಲಿ ಬಾಲ್ಕನಿದಾಗ ಸ್ವಲ್ಪ ಬಿಸಿಲು ಬಂದದ, ಇಲ್ಲಿ ಸ್ವಲ್ಪ ಬಿಸಿಲಿಗೆ ಇಟ್ಬಿಡ್ತೀನಿ ನೋಡ್ರಿ. ಫ್ಯಾನ್ ಹಚ್ಚಿಡ್ತಿದ್ದು ನಮ್ಮ ಮನ್ಯಾಗ, ಆದ್ರೆ ಈ ಫ್ಯಾನ್ ಹಚ್ಚಿಡಲ್ಲ. ಪೂರ ಮನೆ ತಣ್ಣಗೆ ಆಗ್ಬಿಡ್ತದೆ. ಮತ್ತು ವಾಪಸ್ಸೆ ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ಬಿಸಿಲಾಗಿ ಇಡ್ತೀನಿ. ಕಿಲ್ಲೆ ಇಟ್ಬಿಡ್ತೀನಿ. ಹಿಂಗೆ ಇಟ್ಬಿಡ್ತೀನಿ ನೋಡ್ರಿ. ಈ ಕಟ್ಟಿಗೆ ಮ್ಯಾಗ ಇಟ್ಬಿಟ್ತೀನಿ. ಬಟ್ಟೆ ಒಣಗಲಿ ಬಡ ನೋಡ್ರಿ. ಈಗ ನಮ್ಮ ಸಾಬರ್ ಆಫೀಸ್ಗೆ ಹೋಗ್ಲಕತ್ತಾರ. ಬಾಯ್ ಆರಾಮ್ಸೆ ಹೋಗಿ ಆರಾಮ್ಸೆ ಬಾ. ಜಲ್ದಿ ಬಾ. ಆ ಕಡೆ ಹೋಗೋದಿಲ್ಲ, ಹುಚ್ಚುಸ್ ಮಾಡೋದಿಲ್ಲ. ಏನೋ ಸಣ್ಣ ಪಾರ ಹೇಳ್ದಂಗೆ ಹೇಳ್ಬೇಕ್ರಿ ನೀ.
ಹೌದರಿ ಈಗ ನಾವು ಒಬ್ಬಾಕಿ ಕುಂದಿರ್ಬೇಕು ನೋಡ್ರಿ ಮನ್ಯಾಗ. ಇಷ್ಟು ಎಲ್ಲ ಬಟ್ಟೆ ಎಲ್ಲ ಚಂದ ಮಾಡ್ಕೊತೀನಿ, ಸ್ವಲ್ಪ ಹೊತ್ತು ಫೋನ್ ನೋಡ್ಕೊತ ಕುಂದಿರ್ತೀನಿ. ಇದೊಂದು ಈಗ ಕೆಲಸ ಅದ ನೋಡ್ರಿ. ಬಾಲ್ಕನಿ ಬಾಗಲೆಲ್ಲ ಮುಚ್ಚಿಬಿಡ್ತೀನಿ. ಒಂದು ಊಟದು ಮಾಡ್ಕೊಂಡಾನ. ಯಪ್ಪ ಯಪ್ಪ ಬಾಗಲ್ ಮುಚ್ಚಮ್. ನೋಡಿ ಗಾಯ್ಸ್, ಸ್ಕೂಲಿಗೆ ಬಂದೀವಿ, ಫ್ರೆಶ್ ಅಪ್ ಹಾಕಿಶೇನ ಸ್ವಲ್ಪ ಊಟ ಮಾಡ್ತೀವಿ ಮತ್ತು ಮಕ್ಕೋತೀವಿ ಸ್ವಲ್ಪ ಮಕ್ಕೋದ್ಕೆಲ್ಲ ಮತ್ತು ಟ್ಯೂಷನ್ ಹೋಗ್ತೀವಿ. ಹಿಂಗಿರ್ತದ. ಇನ್ನೊಂದು ಸಾರು ಗರಂ ಮಾಡಿ ನೋಡ್ರಿ, ತಣ್ಣಗಾಗಿತ್ತು. ಮತ್ತು ಇನ್ನು ಅನ್ನ ಸಾರು ಅವರಿಬ್ರು ಉಳ್ಳಾಗಡ್ಡಿ ಎಲ್ಲ ಕೊಟ್ಟಿನಿ. ಇಬ್ಬರು ಅಣ್ಣ ತಮ್ಮ ಊಟ ಮಾಡಕತ್ತಾರ ನೋಡ್ರಿ. ಮಸ್ತ್ ಅನ್ನತ್ತ. ಚಪಾತಿ ತೊಗೊಂಡೋಗಿದ್ರು ಬೆಳಗ್ಗೆ. ಇನ್ನೂ ಉಣ್ತೀರಪ್ಪ ಚಪಾತಿ ಅಂದ್ರೆ ವಲ್ಲ ಅಂತಂದರು. ಹೆಂಗಾಗ್ಯದಮ್ಮ ಅನ್ನ ಸಾರು? ಮಸ್ತ್. ಸರಿ, ಇಬ್ಬರು ಚಂದ ಊಟ ಮಾಡಿರಿ. ಊಟ ಆಗೋಣ ಇಬ್ಬರಿಗೆ ಕೀಕಿಲ್ಲಿ ಮಂಗಸಿ ಬಿಡ್ತೀನಿ ರೀ. ನಾನು ಅಲ್ಲಿ ಅಂಟಿ ಜೊತೆ ಮಾತಾಡ್ಕೊತ ನಿಂತ್ಬಿಟ್ಟೆ. ಟೈಮ್ ಆಗೋಣ ಮತ್ತು ಇವ್ರಿಬ್ರು ಸಾಬರಿಗೆ ಕರ್ಕೊಂಬಂದು ಇದು ಇಟ್ಟು ಹಲ್ಲಿದಲ್ಲೇ ಅದ ನೋಡ್ರಿ. ಇಷ್ಟು ಮಾಡ್ಕೋಬೇಕ್ರಿ. ಎಷ್ಟು ದಿನ ನೀವು ಊರಿಗೆ ಹೋದಿ, ಏನು ಸುದ್ದಿ ಹಂಗೆ ಹಿಂಗೆ ಅಂತ ಕೇಳಕತ್ತೀರು. ಅದಕ್ಕೆ ಪಾಪ ಅವ್ರ ಜೊತೆ ಮಾತಾಡ್ಕೊತ ಅವ್ರ ಬಲ್ಲಿ ನಿಂತು ಬಿಟ್ಟಿದೆ. ಸಂತೋಷ ಹೋದ ಒಳಗೆ ಟೈಮ್ ಆಗೋಣ ಅಣ್ಣದವ್ರಿಗೆ ಕರ್ಕೊಂಬಂದು ಚಂದ ನೆಟ್ಟ ಕುಂದ್ರಮ್ಮ. ಹಂಗೆ ಮಾಡ್ಬೋದು. ಊಟ ಮಾಡೋ ಟೈಮ್ನಾಗ ಆ ಕಡೆ ಈ ಕಡೆ ನೋಡ್ಬಾರ್ದು. ಚಂದ ಗಪ್ಪಾಗಿ ಊಟ ಮಾಡಬೇಕು. ನೋಡ್ರಿ ನಮ್ಮ ಇಬ್ಬರು ಸಾಬರು ಮುಕ್ಕೊಂಡೇ ಇದ್ದರು. ಈಗ ರೆಡಿ ಆಗ್ಯಾರ. ಈಗ ಟ್ಯೂಷನ್ಗೆ ಹೋಗ್ಲಕತ್ತಾರ ನೋಡ್ರಿ ಇಬ್ಬರು. ಹೈಕೊಮ್ಮ ಜೊತೆ ಟೈಮ್ ಆಗ್ಯದ. 3 ಜನ ಮಕ್ಕೊಬಿಟ್ಟಿದ್ವಿ ನಾವು. ಈಗ ಬಡ ಬಡ ಬಿಟ್ಟು ಬರ್ತೀನಿ. ಬಿಟ್ಟು ಬಂದು ಈಸು ಮಡ್ಚ್ಕೊಂಡು ಇಟ್ಕೋತೀನಿ ರೀ ಬಟ್ಟೆ. ಮುಂಜಾನೆ ಲೇಟಾಗಿದ್ವಿ, ನೀರು ತುಂಬಿರಿ. ನಾ ಭಾಂಡೆ ಹಾಗೆ ಕೂತಾವ. ನಾನು ಅವು ಭಾಂಡನೂ ತಿಕ್ಕಬೇಕು. ಈಗ ಬರ್ತಾವ ನೀರೀಗ. ಆರಾಮ ಜಲ್ದಿ ನೋಡ್ರಿ. ಈಗ ಹಾಗಲ್ಕೆ ಮುಂಜಾನೆ ಹೋಳಿಟ್ಟಿದಲ್ರಿ, ಮಸ್ತ್ ಅನ್ನತ್ತೆ. ಹಿಂಗಾಗ್ಯಾವ ನೋಡ್ರಿ. ಈಗ ಮಸ್ತ್ ಒಣಗ್ಯಾವ ನೋಡ್ರಿ. ಕೈ ಏನೂ ಹತ್ಲಾರ್ದಂಗೆ ಚಂದ ಒಣಗ್ಯಾವ. ಈಗ ಗಾಯ ಅಡ್ಯಾವಲ್ರಿ ಇವು. ಈಗ ನಾ 3 ಉಳ್ಳಾಗಡ್ಡಿ ಮತ್ತು 2 ಟಮಾಟೆ ಹಾಕ್ತೀನಿ ನೋಡ್ರಿ. ಇದಾಗ ಇದಿಷ್ಟನ್ನ ಈಗ ಬಡ ಬಡ ಹೊಳ್ಕೊತೀನಿ ರೀ. ಈಗ ನಾನು ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಇಲ್ಲಾಂದ್ರೆ ಇವೆಲ್ಲ ಹೊಳ್ಗಳು ಇಟ್ಕೊಂಡು ಮತ್ತೆ ವಾಪಸ್ ಅವ್ರಿಗೆ ಕರ್ಕೊಂಡು ಬರ್ಬೇಕು ರೀ. ಇನ್ನು ಚಪಾತಿ ಅದ, ಅನ್ನ ಅದ, ಮತ್ತಂದ್ರೆ ಇನ್ನು ಸಾರು ಐತಿ. ಮನೆಯರೇ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಂದು ಬಡ ಬಡ ಫಸ್ಟ್ ಇಷ್ಟು ಬಟ್ಟೆನೇ ಮಡ್ಚಿಟ್ಟಿ ನೋಡ್ರಿ. ಇಷ್ಟು ಬಡ ಬಡ ಈಗ ನೀರು ಬರ್ತಾವೆ. ಈಗ ನೀರು ತುಂಬಬೇಕು. ಅವಿಷ್ಟು ಹೊಳ್ಕೊತೀನಿ. ಆಮ್ಯಾಗ ಕೆಲಸ ಮುಗೀತು ನಂದು ನೋಡ್ರಿ. ಅವರು 3 ಮಂದಿ ಬಂದಾರ. ನನಗೆ ಗಪ್ಪಾಗೋರು ಹೊಂಟಾರ. ನನಗೆ ಸರ್ಪ್ರೈಸ್ ಮಾಡ್ಬೇಕಂತ ನನಗೂ ಗೊತ್ತಾಗ್ಯದ. ಯಾಕಂದ್ರೆ ಅವ್ರು 3 ಮಂದಿ ಚೀರಾಡ್ಕೋತೆ ಬಂದಾರ. ನೋಡಮ್ಮ ಬರ್ರಿ, ಬಂದಾರ ನೋಡ್ರಿ. ನನಗೆ ಸರ್ಪ್ರೈಸ್ ಕೊಡ್ಬೇಕಂತ ಅವ್ರು ಅವಾಗಿನ ಹಿಡಿದು. ನನಗೆಲ್ಲ ಗೊತ್ತದ. ನೀವು 3 ಮಂದಿ ಏನೇನು ಪ್ಲಾನ್ ಮಾಡಿದ್ರೆ ನನಗೆಲ್ಲ ಕೇಳಿಸ್ತ. ಇರ್ಲಿ ನನಗೆಲ್ಲ ಗೊತ್ತದ. ಹೊರಗನ ನೀವು 3 ಮಂದಿ ಏನು ಪ್ಲಾನ್ ಮಾಡಿದ್ರಿ, ಏನು ಸುದ್ದಿ ನನಗೆಲ್ಲ ಕೇಳಿಸ್ಕೊಂಡಿನ ನೋಡ್ರಿ. ಅವರು ನೀವೆಲ್ಲ 1 ಗಂಟೆ ನಾಟಕ ಮಾಡಿದ್ರು ನೋಡ ತಳಗ. ನೀವೇನು 1 ಗಂಟೆ ನಾಟಕ ಮಾಡಿದ್ರು ನೋಡ ತಳಗ. ನನಗೆಲ್ಲ ಅಲ್ಲಿ ತಳಗ ದುಕಾನ್ ಬಲಿ ನನಗೆಲ್ಲ ಕೇಳಿಸ್ ಬಂದದ. ನೋಡ್ರಿ ಅವ್ರ ನಾಟಕ ಎಷ್ಟದ. ಎಷ್ಟು ಟೈಮ್ ಆಯ್ತು ಶ್ರೀ? ಜರ ಕ್ಲಾಸ್ ತಗೊಂಡು ಆಮೇಲೆ ಸಿಗ್ತೀನಿ. ಜರ ಕ್ಲಾಸ್ ತಗೋತೀನಿ. ನಿಂದ ಜರ ಕ್ಲಾಸ್ ತಗೊಂಡು ಸಿಗ್ತೀನಿ ಫ್ರೆಂಡ್ಸ್. ಜರ ನಿಂದ ಜರ ಸಂತೋಷ್ ಅವರು ನಮ್ಮ ತಮ್ಮನ ಜೊತೆ ಮಾತಾಡ್ತಾರ. ಪವನ್ ಫೋನ್ ಮಾಡ್ಯಾರ. ಚಿಕ್ಕು ಮುಕ್ಕು ತಳಗ್ ಹೋಗ್ಯಾರ. ಯಾಕಂದ್ರ ಭಾಬಿ ಹರ ನೋಡ್ರಿ. ಯಾವಾಗ ಭೀ ನಾನು ವಿಡಿಯೋಸ್ದಾಗ ಬರ್ತಾರ ನೋಡ್ರಿ. ಭಾಬಿ ಅವರು ಊಟಕ್ಕೆ ಕರ್ತಾರ. ಅವ್ರ ಮನೆಯೊಳಗೆ ಊಟಕ್ಕೆ ಹೊಲತ್ತೀವಿ ನಿಂದ್ರ. ಸೊ ಈಗ ಇವ ಬರಲ್ಲ ಅಂತ ಈಗ ನಾವು 3 ಮಂದಿ ಬರ್ಲಕತ್ತೀವಿ ನೋಡ್ರಿ. ಅವ್ರಿಬ್ರು ತೆಳಗ್ ಹೋಗ್ಯಾರ. ಹೋಗಂಬರ್ರಿ. ಇವ ಬರಲ್ಲ ಅಂತ ಇವ ಯಾರ ಮನೆಗೂ ಬರಲ್ಲ ನೋಡ್ರಿ. ಇವ ಭಾಳ ಬದ್ಮಾಶ್ ನೋಡ್ರಿ. ಈಗ ಜಬರ್ದಸ್ತಿಲೇ ಕರ್ಕೊಂಡು ಹೋಗ್ಬೇಕಂತ ಹನ ನೋಡ್ರಿ. ಇವ ಬರ್ರಿ ಹೋಗ್ಬರಮ್ಮ ಅವ್ರ ಮನೆಗೆ. ಬುವ ಮನೆಗೆ ಹೊಲತ್ತೀರಿ. ಎದಕ್ಕೆ ಹೊಲಕತ್ತೀರಿ? छोले भटूरे ತಿನ್ಲಿಕ್ಕೆ ನಾವು ತಿಂತೀವಿ. ಇವ್ರಿಬ್ರು ಹೇಳಿದಾಗ ಪಾಪಕ್ಕೆ छोले ಭಟೂರೆ ಮಾಡ್ಯಾಳ ನೋಡ್ರಿ. ಈಗ ಹೋಗಂಬರ್ರಿ ಅವ್ರ ಮನೆಗೆ. ಅವ್ರ ಅಗರ್ವಾಲ್ ಅವ್ರು ಹೇಳ್ರಿ. ಅಗರ್ವಾಲ್
ಇಲ್ಲಿ ಜ್ಯುವೆಲ್ಲರಿ ಶಾಪ್ ಇರ್ತದ ನೋಡ್ರಿ ಹಂಗದ चलो 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 हाय करो भाभी भाभी हाय करो ना भाभी मनीग बंदी नोड़े भारी छोड़ दो कोई नहीं कोई ले घर पे हमारे देवता जी घर पे है चलो बैठो ಇದು ಭಾಬಿ ಮನಿ ಅದ ನೋಡ್ರಿ ಮನೇನೂ ಬಂದಿದ್ವಿ ನೋಡಿರಲ್ರಿ ನೀವು ಎನಿವರ್ಸರಿಗೆ ಓಹೋ ಮೂರು ರಾಜಗಳು हमारे पति ने है ना वो नहीं किया बोले कि आपके पति ने वो नहीं किया बनाया है कि उनका मन ही नहीं हुआ अलग करवाने ನಿನ್ನೆ ಅಣ್ಣಂದು ಬರ್ಡೇ ಐತ್ರಿ ಇವ್ರ ಮನೆಯವ್ರದ್ದು ಬರ್ಡೇ ಐತ್ರಿ ನಿನ್ನೆ ನಮಗೆ ಬರೋಕ್ಕಾಗಲಿಲ್ಲ ರೀ ಯಾಕಂದ್ರೆ ನಿನ್ನೆ ನಮ್ಮದು ಪ್ಲ್ಯಾನ್ ಇತ್ತು ಅವ್ರದ್ದು ಪ್ಲ್ಯಾನ್ಸ್ಗಳು ಇದ್ದು वाह भाभी ये तो बहुत बड़ा है वो फोटो में बहुत छोटा छोटा दिख रहा था ये वाला ये जो फोटो फ्रेम जो आपने बनाया ना फोटो फ्रेम फोटो में जो है ना बहुत छोटा छोटा लग रहा है लेकिन बहुत बड़ा बनवाया है मस्त लग रहा है ನೋಡ್ರಿ ಹೆಂಗ್ ಡೆಕೋರೇಷನ್ ಮಾಡ್ಯಾಳ ನೋಡ್ರಿ ಸುಂದರಿ 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 ಮಾಡ್ಯಾಳ ನೋಡ್ರಿ ಪಾಪೋರಿಗೆ ಮಕ್ಕಳಿಲ್ಲ ನೋಡ್ರಿ ದೇವ್ರಿಗೆ ಬೇಡ್ಕೋರಿ ಪಾಪನ್ ಬೇಬಿ ಆಲಿ ಅಂತ कैसी ना जल्दी है ना भाभी एक नन्ना सा गोपाल आना चाहिए ना जल्दी सी अब बोल रही हो तो आ ही जाएगा ಹಾ ಪಾಪ ಎಷ್ಟು ದಿನ ಐತ್ರಿ ಅವ್ರ ಮದ್ವೆ ಆಗೋರಿ ಪಾಪ ಮಕ್ಕಳಿಲ್ಲ ನೋಡ್ರಿ ಮನಾರ ರಿಚ್ ಅದ ರೀ ಪಾಪ ಮಕ್ಕಳಿಲ್ಲ ಪಾಪ ಏನು ಮಾಡ್ಬೇಕ್ರಿ ಎಲ್ಲರ ಮಕ್ಳಿಗೆ ಭಾಳ ಜೀವ ಮಾಡ್ತಾ ಚಲೋ 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 ನಾ ಹಿಂಗೆ ಕಾಣಿಸ್ಲತ್ತಿ ನೋಡ್ರಿ ಮಸ್ತ್ ಅನ್ನತ್ತ ಇಲ್ಲಿ ಬಿ ಅದ ಮಿರರ್ हाँ इल चंदा वीडियो मारलक के ये मत करना गंदा मत करना इधर हो जाओ और जी अच्छा छोले भटूरे ಮಾಡ್ಲಕತ್ತ भाभी चिक्कू मिक्कू फुल नोड एक्साइटमेंट हैंगर देखो वो तुम्हारा पीछे ही खड़ा है नहीं मैंने सारी गरम गरम करके रखा मैंने कहा ये लोग आएंगे फटाफट में अच्छा भाई तुम्हारे छोले भटूरे ना कुछ ज्यादा ही फेमस हो गए आजकल हमारे गांव से लेके हमारे सोसाइटी ले आपके छोले भटूरे ना बड़े फेमस हो गए अच्छा। हमारे गांव में भी हमारे सोसाइटी में भी सब जगह हाय फ्रेंड्स देखो मैं भाभी के घर आई हूँ छोले भटूरे खाने मस्त एकदम अब तुम क्या गरम गरम बेलोगी क्या हाँ मैं तो गरम गरम मैंने इनका वेट ही कर रही थी मैंने कहा आ जाए हाँ गरम गरम बना बना के देती जाऊंगी अच्छा ओके भाभी आपको कैसा लग रहा है भाभी पीछे देखो पीछे पीछे देखो पीछे वो डायलॉग सुना है तुमने वो वीडियो नहीं देखा तुमने पीछे देखो पीछे कैसा लग रहा है आपको तुम तो बड़ी स्मार्ट लग रही हो क्या स्मार्ट लग रहा है ऐसे गंदे से लग रहे हैं और वो नहीं। मैं वीडियो डाल रही हूँ नहीं मस्त लग रही हो आपका ऐसा बाल पता है एकदम ऐसा लग रहा है ना एकदम ऐसे एकदम सॉफ्टी जैसा लग रहा है एकदम मस्त दिख रहा है ನೋಡ್ರಿ ಈಗ ಭಾभी ಮಾಡ್ಲಕತ್ತ छोले भटूरे मस्त मस्त छोले भटूरे ಮಾಡ್ಲಕತ್ತ भाभी 2007 में बहुत बड़ा लक आएगा इस साल उनका बस लक्की लक होगा तू रेडी दे बैठ जा ಭಾರಿ ಹೇಳ್ತಾನ್ರಿ ಇವ ಇಲ್ಲಿ ನೋಡ್ರಿ ಭಾವಿಗ ಭಟೋರೆ ಮಾಡಕತ್ತಾಳ ಮಸ್ತ್ ಮಸ್ತ್ ಭಟೋರೆ ವಾವ್ ಅಲ್ಲಿ ನೋಡ್ರಿ ಹೆಂಗ್ ಉಬ್ಲಕತ್ತಾವ ಭಟೋರೆ मेरी बहन भी बोल रही है मैं दिल्ली आऊंगी ना बस छोले भटूरे ही खाऊंगी करके यार मैं सुन रही हूँ कि तुम जाने के लिए प्लानिंग कर रहे हो तुम लोग कर्नाटका चल रहा है प्लानिंग तो जाएंगे करके लेकिन क्या होगा जाएंगे ना फिर भी हम आएंगे कभी ना कभी तुम्हारे पास ठीक है आओगे तो बुलाओगी नहीं बुलाओगी ऐसे क्यों कर रहे हो यार तुम लोग ऐसे तुम लोग तो दोस्ती करना बेकार है मतलब क्यों ऐसे लोगों से दोस्ती नहीं करना चाहिए जो भागने के लिए देखते हैं पता है हमारी शादी होके 13 साल हो गए हमें दिल्ली में ही हम सोचे कि अब थोड़ा अपना गांव अरे जाएंगे तो अपने परिवार से हमसे मिलेंगे तो अभी मिले हो ना आपसे अभी मिले हैं लेकिन ये देखो पता है एक बात बोलूं रोज आने में प्यार नहीं होता बोलो ना रुको सुनो बच्चों मेरी को बात बिल्कुल नहीं जाना है दिल्ली से नहीं छोड़ना है ये चुगली नोट हैंग हंस लगता है बुआ तुम बोलो ना हमारी मम्मी को बुआ तुम बोलो ना अच्छा इसलिए तुम बुलाई हो क्या मेरे को इतना घरा घरा करके वो उनने बोला कि बच्चे बोलते हैं हमको बिल्कुल नहीं जाना है और मम्मी हमको ले जा रही है वहाँ पर मम्मी अकेली नहीं लेके जा रही पापा लेके जा रहे हैं ठीक है उनके पापा को मतलब उनको ना कन्नड़ा सिखाना है थोड़ा सा अपने माहौल में थोड़ा ना उनको बड़ा करना अरे है तो आता है यार उसे। फ्यूचर में देखेंगे फ्यूचर में आएंगे वापस ठीक है आगे जाके फ्यूचर अभी में क्या फिलहाल- अभी बच्चों को अभी वो करना है यार तुम लेके जा रही हो बच्चे कितने दुखी हो रहे हैं दुखी हो रहा है सच में बोलते बिल्कुल मन नहीं कर रहा हम लोगों का नहीं, जाने नहीं, का नहीं, नहीं, पापा नहीं आते मेरे। अंधीला वो
ನೀ ನಡಿ ಮನಿಗೆ ನೀ ಯಾಕಂದ್ರೆ ಭಾಳ मार रही है मम्मी मारेंगे थप्पड़ी मारूंगी यहीं पे मारूंगी घर जाके भी नहीं मारूंगी मैं ನೋಡ್ರಿ ಅದಕ್ಕೆ ನನ್ಗೆ ಅರ್ಜೆಂಟ್ ಬಾ ಅಂದ ನೋಡಿ ನಾನು अच्छा मतलब ये छोले भटूरे बनाने का प्लान ये ऐसा था क्या मतलब हम लोगों को पटाने के लिए बनाएंगे तुम छोले भटूरे ऐसी बात नहीं है, तुम लोग तो वैसे ही फटे फटाए हो। ಹೆಂಗಾರ ನೋಡ್ರಿ ಭಾವಿ ಬಾಳ ಬೆಸ್ಟ್ ಬಾಳ ಮಸ್ತ್ ಬಾಳ ಕಾಮಿಡಿ ಮಾಡ್ತಾಳ ನೋಡ್ರಿ ಮಸ್ತ್ ಅರ ನೋಡ್ರಿ ಆಕಿಗೆ ಜರ ಹೆಲ್ಪ್ ಮಾಡ್ತೀನ್ರಿ क्या बोल रहे चिक्कू ಇನ್ನೊಮ್ಮೆ ಚಿಕ್ಕು ಏನಂದಿ मैं बोल रहा हूँ कि बुआ ना बर्थडे के दिन घर आएंगे छोले भटूरे बनाएंगे तुम लोग मेरे घर में आ जाना, तुम लोग की पार्टी बुआ की तरफ से रहेगी। नहीं ऐसा थोड़ी ना कि हर बार तुम ही देते रहोगे तो क्या होता है, यहाँ आना, यहाँ बढ़िया बुआ अच्छा सरप्राइज पार्टी करेंगी। नहीं बुआ वहाँ पे दोस्त भी आएंगे ना तो दोस्तों को यही आपकी बुला लेना। तारीफ मैं सुनूंगा तो आपको घर पे आना होगा अरे क्या बोले? फिर से बोल दोस्त भी आएंगे ना अच्छा तो उनसे आपको बात करवाएगा आपसे मिलवाएगा बोल रहा है वो उनको बहुत अच्छे लगेंगे छोले भटूरे जो तारीफ करेंगे मुझे आपकी तारीफ सुननी है ओ ये सुनो मुझे आपकी तारीफ सुननी है मतलब मैं अच्छा नहीं बनाती क्या खाना मैं तो आपके भी सुनूंगा हाँ आपके भी सुनूंगा जब से आप मिले हो ना बस बुआ बुआ ही करते रहते हैं देखो बच्चों को ना बच्चे जो है ना प्यार के भूखे होते हैं है ना खाना पीना तो अपना लगा रहता है लेकिन भाभी एक जो प्यार एक विश्वास जो होता है ना डेली आते हैं हमसे मिलने, तीनों आते हैं डेली। हाँ आने के पहले ಇವ್ರದ್ದು ಶಾಪ್ ಅದ ರೀ ಅಲ್ಲಿ इसने एक दिन में जल्दी चली गई थी तो कहती बुआ आप मिले नहीं कल। हाँ। फिर मैंने कहा चल रही अब इन लोग का वेट करती हूँ तभी मैं जाती हूँ। वही वो बोलते रहते कि आज बुआ से मिल के आए हम बुआ से मिल के आए हम करके ಇದು ಇಷ್ಟು ಮನಿ ಅವ್ರದೇ ನೋಡ್ರಿ ಸ್ವಂತ ಮನಿ ಅದ ನೋಡ್ರಿ ಇವ್ರು ಅಗರ್ವಾಲ್ ಹರ ये भाभी मैं जल्दी बोली नहीं पाती ಇವ್ರೆ ಅಗರ್ವಾಲ್ ಅಂದ್ರೆ ಹಿಂಗ ಬಂಗಾರ ದುಕಾನದು ಇರ್ತದಲ್ರಿ ಅದು ಅದ ನೋಡ್ರಿ ಇವ್ರದ್ರಿ ಬಟ್ ಜರಾ ಬಿ ಘಮಂಡಿಲ್ಲ ಭಾವಿ ಬಲಿ ಮನಾರ್ 3 ಕೋಟಿ ರೂಪಾಯಿ ಮನಿವರಿ ರೋಡ್ ಸೈಡ್ ಮನಿ ಅದ ರೀ ಇದು ಆದ್ರೆ ಒಂದ್ ಚೂರ್ ಬಿ ಘಮಂಡಿಲ್ಲ ಒಂದ್ ಚೂರ್ ಬಿ ಸೊಕ್ಕಿಲ್ಲ ಇಷ್ಟ ಬೆಸ್ಟ್ ಅಂದ್ರೆ ಬೆಸ್ಟ್ ಅಳ ಪಾಪಕ್ಕಿ ಬಾ ಪ್ರೀತಿ ಮಾಡ್ತಾಳ ನೋಡ್ರಿ थैंक यू भाभी आपको समझ आया मैं क्या बोली बोलो बिल्कुल घमंडी नहीं है ये। हाँ। और भाभी तुम कन्नड़ क्या क्या सीखी हो ये बताओ आज सभी लोगों को पता चलना चाहिए आप क्या क्या हाँ नोडरी हूँ नोडरी और क्या एक पानी को क्या बोलते हैं नीर। हाँ और खाने को क्या बोलते हैं ಊಟ ಊಟ। ಹಾ ದಿನ ಹೇಳ್ತಾ ನೋಡ್ರಿ ಅಂಬಿಕಾ ಅಂತ ಹಿಂಗೆ ಅಂತಾಡ್ರಿ ನನಗೆ ನೋಡ್ರಿ ಅಂಬಿಕಾ ನಾ ಅಂತೀನಲ್ರಿ ನೋಡ್ರಿ ಫ್ರೆಂಡ್ಸ್ नोडरी रोटी सुनते हैं ना, ಹ್ಞೂ देखो हाँ। देखो भाभी नोडरी यार भाभी यार चलो बटूरे। ಭಾಳ ಬೆಸ್ಟ್ ನೋಡ್ರಿ नहीं तुम खाओ बाद में करो तुम पहले खाना खाओ हाँ खाना खाओ ನಮಸ್ತೆ ಮಾಡಕ್ಕೆ ಇಲ್ಲಿ ಹಿಂಗೆ ಅದ ನೋಡ್ರಿ ದೊಡ್ಡವರಿಗೆ ಯಾವಾಗ ಬಿ हम नहीं आ जाते तुम्हारे हाँ इधर प्यार नहीं करे इधर गुस्सा हो जाएगा ऐसे करेंगे हमारे को भी छोले भटूरे खाने हैं ये चीटिंग हो रही है हमारे ना भैया ना अभी तो आज की बात है हमने नहीं खाना तो आज से मतलब हाँ अरे भाभी अब तो बना ही दो हमारे भैया के लिए अब तो बनाना पड़ेगा खाना तो पूड़ियाँ बन जाएंगी भाई, छोले भटूरे का हाथ कोई हिसाब किताब नहीं है। भाभी ये तो गलत बात हो जाएगी देखो भतीजों का अलग और मेरे भैया के लिए अलग क्या ये तो पार्शलिटी हो गई बना के खिलाया ना, कल उनका दिन था, उनके हिसाब से सारी चीजें हुई थी। हमारे भैया कौन से बड़े हमारे भैया भी तो अभी बच्चे ही है हाँ पूड़ी भी तो है हाँ पूड़ी बना ले हाँ पूड़ी बना छोले ले। है कि नहीं है हाँ 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 वो तो बनी रही है। ऐसा ही रहो भाभी भैया हमेशा ऐसे खुश रहना भगवान तुमको एक जल्दी सी बेबी दे दे बस मैं तो बस यही बोलती हूँ भगवान जी इनको जल्दी से एक बेबी दे दो उसके साथ मैं रोज खेलूंगा उसके साथ सोच रहे हैं रोज खेलेंगे। ನೋಡ್ರಿ ಈಗ ನನಗೂ ಹಾಕೊಟ್ಟಾಡ್ರಿ ಬಟೋರಿ ತಿನ್ನು ಅಂತ बच्चों को लग रहा होगा कि अकेले इन लोग ने बना कर लिया, अपनी पार्टी कर ली हमारे। नहीं देखो सुनो कल भैया का बर्थडे था मैंने आपको क्या बोला आप दोनों एंजॉय करो फिर बाद में करना पार्टी मैंने कल बोला भैया भाभी को कि पहले तुम दोनों एंजॉय करो फिर बाद में देखी जाएगी पार्टी वार्टी 6-7 हज़ार रुपए उड़ा दिया यार कमाल की बात है भाई 6-7 हज़ार रुपए उड़ाया और क्या हाँ
कोई बात नहीं, 7,000 रुपए लगा दिया इनने, पता नहीं कोई कहाँ बात जेब नहीं, करना, एक दिन होता है, रोज रोज थोड़ी ना होता है, चलेगा, एक दिन में कुछ नहीं होगा। पता हम लोग का है ना वो संडे को चलना हो तो संडे का बना लेते हैं प्रोग्राम। अच्छा वहाँ पे, हाँ, वरना फिर एकादशी के दिन जाएंगे हम। ठीक है, मैं संतोष को पूछती हूँ घर जाके क्या बोल रहे हैं। कहीं जा- 5 रुपए टिकट है। हाँ हाँ 105 रुपए जाने की, 105 रुपए। ठीक है, ऐसे ही करेंगे फिर। कहीं जा रहे हैं, बताएंगे बताएंगे। हाँ भाभी, 1000 रुपए। हाँ ठीक है, 1000 रुपए आने जाने का खर्चा ना। फूफा जी, मैं, पापा और मेरा भाई, मम्मी, हम लोग ही जाएंगे। हाँ हम लोग ही जाएंगे भाई, हम ही जाएंगे। हेलो, आप पता है भाभी, उस दिन हम गए थे ना, उस दिन का आने जाने का ही हमारे 1000 रुपए खर्च हो गया था भाभी। मम्मा पैसा आप दोगे? हाँ उस दिन ना भाभी, हम लोग पार्क नहीं गए थे वहाँ पे, वो जो हाँ, भारत दर्शन, उस दिन का बस आने जाने का 1000 रुपए गया हमारा, वहाँ का टिकट का सब मिला और खाने पीने का अलग से गया। बहुत गुस्सा है, लेकिन कोई बात नहीं, रहने दो। फिर भी मेरे वीडियो में ना लाइक ही नहीं आ रहे भाभी। वीडियो में लाइक नहीं आ रहे। भैया पता, स्पेशली हम गए थे उसी के लिए गए थे हम लोग, कि थोड़ा सा वीडियो बाहर का भी दिखाएंगे, क्या घर घर का दिखाना करके। सब लोगों को घर का पसंद आ रहा है, बाहर का नहीं पसंद आ रहा है लोग। नहीं, बाहर का। मेरे को ना थोड़ा मिर्ची का अचार भी दियो यार। हाँ जी। भाभी आप भी आ जाओ, साथ में मिलके खाएंगे। नहीं आप खाओ ना, मैं बनाते नहीं नहीं ऐसा नहीं, गरम ऐसा गरम अच्छा लगेगा। नहीं, ऐसा नहीं होगा। अरे मेरी वैसे मिर्ची ये थोड़ा सा टेस्ट करके देखो, बहुत अच्छा बनाया है। मतलब ज्यादा तीखा तो नहीं ना? नहीं नहीं इतना नहीं है। बिल्कुल तीखा है। अच्छा आपने बनाया है? हाँ जी। चलो तब टेस्ट तो बहुत कीजिए। अच्छा होगा। हाँ तब तो बहुत अच्छा होगा। मतलब मेरे चिक्कू को पता है, मेरे खाने से ज्यादा आपके खाने को बड़ा पसंद करते हैं भाभी, ये लोग बहुत ज्यादा पसंद करते हैं। अभी एक दिन मेरे हस्बैंड भी मुझे ये कहते हैं कि हम लोग की शादीशुदा लाइफ इसलिए अच्छी चल रही है क्योंकि तू खाना अच्छा बनाती है। वो नहीं बनाती, मेरी घरवाली बनाती। ನೀರು ಅಲ್ಲ ಅಲ್ಲ ಅಣ್ಣ ನೀರು ಕೊಡಮ್ಮ ಅವನಿಗೆ ತಮ್ಮಾಗ ಪತಾ ನೀ ಕೌನ್ ಸ ದಿನ ಆಯಂಗೆ ನಾವ್ ಇವ್ರ ಮನಿಗ್ ಬಂದು ಊಟ ಮಾಡಿ ಹೋಗ್ತೀವಿ, ಬಟ್ ಇವ್ರ ನಮ್ಮ ಮನಿಗೆ ಬರಂಗಿಲ್ಲ, ಬರೀ ಪ್ಯಾಕ್ ಮಾಡಿ ಈ ಕಡೆ ಕೊಡು ನೀ ಅಂತಾರ ನೋಡ್, ನಾನು ಹಿಂಗ್ ಇಂತವ್ರ ನೋಡ್ರಿ ಇವ್ರು। हमारा नाम क्या रखा है पता है इन्होंने? कर्नाटक एक्सप्रेस। ಹೆಸರು ಕರ್ನಾಟಕ ಎಕ್ಸ್ಪ್ರೆಸ್। हम ना वो वही बोलते हो ना लैंग्वेज, तो इसलिए हमारे समझ में नहीं आती है। मतलब हम कर्नाटक के ना, फिर कोई हम तो ज्यादा कन्नड़ा लैंग्वेज यूज होता है ना फिर वीडियो में मेरा। इसलिए कर्नाटक एक्सप्रेस हो गया हुआ। चलो पापा का नया नाम आ गया, मम्मी का नया नाम पापा बोलेंगे, कर्नाटक एक्सप्रेस। मस्त टेस्ट था। चंद्रतला मम्मी भाभी बहुत मस्त बना है। तो ये साल पे तो हैंगा था मम्मी। ನೋಡ್ರಿ ಈಗ ನಾವು ಮಸ್ತ್ ಅನ್ನತ್ತ ಅವ್ರ ಮನ್ಯಾಗ ಊಟ ಗೀಟ ಮಾಡ್ಕೊಂಡು ಮನಿಗೆ ಹೊಂಟಿ ನೋಡ್ರಿ. ಕೈಸಾ ಲಗ ಖಾನಾ ಮಸ್ತ್? ಯಾಕಂದ್ರೆ ಮತ್ತೆ ಅವ್ರ ಮನಿಗಿನ ಯಾರೋ ಬೇರೆಯವ್ರು ಬಂದ್ಬಿಟ್ರು, ಅದಕ್ಕೆ ನಾ ಬ್ಲಾಗ್ ಮಾಡಿಲ್ರಿ. ಈಗ ತಳಗ್ ಇಳಿದ್ಬೇಕು, ಬ್ಲಾಗ್ ಮಾಡ್ಲಕೈತಿ ನೋಡಿ. ಏನೋ ಹೊಂಟಿವಿ ಮನಿಗಿ, ಹೌದಿಲ್ಲ? ಸಂತೋಷ ಏನ್ ಮಾಡಕತ್ತಾನೋ ಏನ್ ಸುದ್ದಿ ನೋಡ್ರಿ ಫ್ರೆಂಡ್ಸ್. ನಾ ಬರತ್ತನ ಮಸ್ತ್ ಅನ್ನತ್ತ ಹಾಡ ಹಚ್ಕೊಂಡು ಕಳ್ಕೋತ ಕುಂತಿದ. ಆಮ್ಲೆಟ್ ಹಾಕೊಂಡು ತಿಂದಾನೆ ನಾ ತಿಂದಿ, ನಾವು ಆಮ್ಲೆಟ್ ಹಾಕೊಂಡು ತಿಂತೀನಿ ಅಂದಿದ. ಮಸ್ತ್ ಸಣ್ಣ ಹಾಡ ಹಚ್ಕೊಂಡು ಆರಾಮ್ಸೆ ಮಕ್ಕೊಂಬಿಟ್ಟ ನೋಡ್ರಿ ನಾವು ಬರತ್ತನ. ಹಾ ಹಿಂಗಂದ್ರೆ ಹ್ಯಾಂಗ? ಈಗ ಆಮ್ಲೆಟ್ ಉಣ್ತಾನ, ಈಗ ಒಲಂತ ಹಾಗಲ್ಕಾಯಿ ಪಲ್ಯನೂ ತಿನ್ನಲ್ಲತ್ತ. ಮತ್ತೆ ಈಗ ಹ್ಯಾಂಗ್ ಶ್ರೀ ಕಣ್ ನೋಡಿಗ ಇಲ್ವಾ ಇಲ್ವಾ? ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕೊಡಿ, ಇಲ್ಲಿ ಕೊಡ್ರಿ ಕೊಡ. ಈಗ ನಾ ಹಾಗಲ್ಕಾಯಿ ಪಲ್ಯ ಮಾಡ್ಬೇಕಂತ ಟಮಾಟೆ ಉಳ್ಳಾಗಡ್ಡಿ ಎಲ್ಲ ಹೊಳಿತೀನಿ. ಈಗ ನಾ ಹ್ಯಾಂಗ್ ಮಾಡ್ಲಿ? ಮತ್ತ ಅನ್ನ ಸರ್ ಮುಂಜೆ ಮಾಡಿಲ್ಲ ಅಲ್ವಾ ಸರ? ಇನ್ನ 3 ಮಂದಿ ಉಂಡಿವಿ, ನೀ ಆಮ್ಲೆಟ್ ಹಾಕೊಂಡು ಸರಿ ಯಾಕಲ್ತು ಮತ್ತೆ ಅಯ್ಯ ಚಪಾತಿ ಅನ್ನ ಸಾರು ಹಾಗಲ್ಕಾಯಿ ಪಲ್ಯ ಮಾಡ್ತೀನಿ ಬಡ ಬಡ ಅರ್ಧ ಗಂಟೆ ಮಾಡ್ತೀನಿ. ನೋಡ್ರಿ ಹ್ಯಾಂಗ್ ಮಾಡಕತ್ತಾನ ನೋಡ್ರಿ. ಮಸ್ತ್ ಊಟದು ಮಾಡ್ದವ್ ಶಿಸ್ತನತ್ತ ಪಾಪ. ಮಸ್ತರ ಇಬ್ರು ಗಂಡ ಹೆಂಡತಿ ಭಾಳ ಜೀವ ಮಾಡ್ತಾರ, ಅಕ್ಕ ತಂಗಿ ಅಂತ ಕೆಸಿಂದ್ರೆ. ಹಿಂಗಿರ್ಬೇಕು ನೋಡ್ರಿ. ನಾವು ಬೇರೆ ಊರಾಗ ಇದ್ರೆ ಭೀ ನೋಡ್ರಿ ನಮ್ಮವ್ರು ಅನ್ನೋದು ಒಂದು ಫೀಲ್ ಬರ್ತದ್ರಿ, ಹೌದಿಲ್ಲ? ಆ್ಯಂಡ್ ಈ ವಿಡಿಯೋ ಮುಖಾಂತರ ಅವ್ರಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, भाभी थैंक यू सो मच, भैया थैंक यू सो मच, आपने हमें इतने प्यार से खिला पिला के भेजा और इतना प्यार से आप लोगों ने हमको बात किया, उसके लिए थैंक यू सो मच. ಸಾಬರ್ ಕುಂತಾರ, ಅವ ಆಮ್ಲೆಟ್ನು ತಿನ್ನಲ್ಲತ್ತ, ಏನೋ ಅಂತ ಅವ್ನು ಹೊಟ್ಟಿ ಬ್ಯಾನಿ ಅಲ್ಲಕತ್ತದಂತ. ಈಗ ಚಿಕ್ಕು ಮಿಕ್ಕು ಆಡ್ಲಕತ್ತಾರ. ನಮ್ಮ ನಾದ್ನಿ ಫೋನ್ ಮಾಡ್ಯಾರಿ, ಯಾವ ಅಲ್ಲತ್ತನ ನಾ ಏನು ಉಣಲ್ಲ, ಈಗ ಪಲ್ಯನೂ ಮಾಡ್ಬೇಡ, ನಂಗೆ ಆಮ್ಲೆಟ್ನು ಹಾಕ್ಬೇಡ, ನಂಗೆ ಬರೀ ಅನ್ನ ಸಾರು ಗರಂ ಮಾಡ್ಕೊಡು, ನಾ ಅನ್ನ ಸಾರು ಉಣ್ತೀನಿ ಉಪ್ಪಿನಕಾಯಿ ಜೊತೆ ಅಲ್ಲಕತ್ತಾರ. ಆಮ್ಲೆಟ್ರಿ ಹಾಕ್ಕೊಡ್ತೀನಿ ಅಂದ್ರೂ ಕೇಳಲ್ಲಾಗ್ಯ ನೋಡ್ರಿ, ಒಲ್ ಅಲ್ಲತ್ತಲತ್ತನ. ಸುಮ್ಮಿಗ ಅನ್ನ ಸಾರು ಉಣ್ತೀನಲ್ಲತ್ತನ, ಸ್ವಲ್ಪ ಗರಂ ಮಾಡ್ಕೊಡ್ತೀನಿ ಅವ್ನಿಗೆ. ಸ್ವಲ್ಪ ಅನ್ನ ಸಾರು ಉಣ್ತೀನಲ್ಲತ್ತ, ನಂಗೆ ಹಸು ಭೀ ಇಲ್ಲ, ನಾವು ಒಲ್ಲ ನಂಗೆ ನಿದ್ದೆ ಹೊಂಟದ ಅಲ್ಲಕತ್ತನ. ಸ್ವಲ್ಪ ಈಗ ಬಡ ಬಡ ಈಗ ಅನ್ನ ಸಾರು ಗರಂ ಮಾಡ್ಕೊತೀನಿ, ಸಂತೋಷ ಊಟ ಕೊಡ್ತೀನಿ.
ಇದು ಹಾಗಲಕಾಯಿ ಮತ್ತು ಇದು ಟೊಮೆಟೊದು ಹೊಳ್ಕೊಂಡಿದ್ದು ಎಲ್ಲ ಹಿಂಗೆ ಮುಚ್ಚಿಟ್ಟು ಬಿಡ್ತೀನಿ. ಹೆಂಗೆ ಥಂಡಿ ಇದಲ್ರಿ ಕೆಡಂಗಿಲ್ಲ. ಈಗೇನು ಟೆನ್ಷನ್ ತೊಗೋದೇನು ಮಾಡ್ತಿಲ್ಲ. ಮತ್ತು ಮುಂಜಾನೆ ಗರಂ ಗರಂ ಮಾಡಿಬಿಡ್ತೀನಿ. ಹೌದಿಲ್ಲ, ಈಗ ಮುಚ್ಚಿಟ್ಟು ಬಿಡ್ತೀನಿ ಎಲ್ಲ. ಈಗ ಬಡ ಬಡ ಸಾರು ಗರಂ ಮಾಡ್ಕೊತೀನಿ ನೋಡ್ರಿ. ಈಗ ಹೆಂಗೆ ಮಾಡ್ತಾನೆ ನೋಡ್ರಿ. ನಮ್ಮಿಬ್ರು ಅಣ್ಣದ್ರ ಮ್ಯಾಗ ಹಾರು ಹೋದಾರ ನೋಡ್ರಿ. ಇಲ್ಲೊಂದು ಮಾತಾಡುವ, ನಾ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಎಲ್ಲತ್ತೀನಿ, ಆಮ್ಲೆಟ್ ಹಾಕೊಡ್ತೀನಿ ಎಲ್ಲತ್ತೀನಿ. ಇವತ್ತು ಯಾಕೆ ಹೊಲೆಲ್ಲ ಗತ್ತಿದಿ? ಸಂಡಸ್ ಕತ್ತದ ಜುಲಾಬ್ ಜುಲಾಬ್ ಲೂಸ್ ಮೋಷನ್. ನನಗೆ ಏನಂದ ಗೊತ್ತದ್ರಿ, ಈ ಅಂಬಿಕಾ ಇಲ್ಲ ನೀವು ಊಟ ಮಾಡ್ಬಾರಿ, ನಾ ಆಮ್ಲೆಟ್ ಹಾಕೊಂಡ್ಬಿಡ್ತೀನಿ, ಚಪಾತಿ ಅನ್ನದ ಸಾರದ ನಾ ಉಣ್ತೀನಿ, ಏನ್ ಟೆನ್ಷನ್ ತೊಗೊಳತ್ತ. ಬರತ್ತಾರ ಸಣ್ಣ ಹಾಡ ಹಚ್ಕೊಂಡ್ಗಿಸಿಲ್ಲ ಮಕ್ಕೊಂಡ್ಬಿಟ್ಟಾನ. ಬಂದ್ ಕೇಸ ಹೇಳ್ತೀನಿ ಯಾಕೆ ಮಾಡ್ಕೊಂಡು ಉಂಡಿಲ್ಲ. ಹೊಲವಾ ನನಗೆ ಅಷ್ಟು ಹಸು ಇಲ್ವಾ, ನಾ ಆಫೀಸ್ನಾಗ ಉಂಡಿನವ ಇದು ಉಂಡಿನವ ಕತ್ತಿ ಹೇಳ್ಯಾರ ನೋಡ್ರಿ ಒಂದ್ ಸೌನ. ಪಾಪ ಸಣ್ಣ ಪಾರ್ರಿ ಬಾ ಒಳ್ಳೆ ಹೊನ್ನಾರಿ. ಈಗ ಮಾರಿ ಮಮ್ಮಿ ನೋಡಿದ್ದಿ ಪಾಪ. ಹಿಂಗೆ ಮಾಡಿ ಏನ್ರಿ ಅಂತಾರಲ್ಲ, ಬದ್ನಾಮ್ ಮಾಡ್ಬಿಡಂಗಾರ ಇವ್ರು 3 ಮಂದಿ ಕಲ್ತ್ ಕೇಸಿದ್ರೆ ನನಗೆ. ಹೇಳು ಇವ ಏನು ಮಾಡಿ ಊಟ ಮಾಡಿ ಸಾವ್ಕಾಸ. ಖರೇನು ಆರಾಮ್ ತಪ್ಪಿತ್ತಂದ್ರೆ ಗೋಲಿ ತಗೋ. ಸರಿ ಆಯ್ತು, ಮಜಾಕ್ ಮಾಡ್ಬೇಡ. ಹೌದಿಲ್ಲ ನೋಡ್ರಿ, ಮನುಷ್ಯ ಆರಾಮ್ ತಪ್ಪಿದಾಗ ಫಸ್ಟ್ ನಮ್ದು ಹೆಲ್ತ್ ಇಂಪಾರ್ಟೆಂಟ್ ಅದ್ರ. ಹೌದಿಲ್ಲ, ಊಟ ತಿಂಡಿ ಮತ್ತು ಹೆಲ್ಪ್ ಅಂತೀನಿ ನೋಡ್ರಿ ನಾನು. ಹೆಲ್ತ್ ಭಾಳ ಇಂಪಾರ್ಟೆಂಟ್ ಅದ. ಹೌದಿಲ್ಲ, ನಾವು ನೋಡ್ರಿ ನಾ ಆಮ್ಲೆಟ್ ಹಾಕ್ಲಕತ್ತೀನಿ. ಫಸ್ಟಿಗೆ ಏನಂದನ್ರಿ, ನಾ ಅನ್ನ ಸಾರು ಉಣ್ತೀನಿ ಅಂದನ್ ಸಂತೋಷ. ಆಮೇಲೆ ಏನಂತಾರ ನನ್ ಚಂದ ತಲೆಗದವ, ನನಗೆ ಆಮ್ಲೆಟ್ ಬೇಕು ನೋಡು ಅಂತ. ಮತ್ತೀಗ ಅವ ಊಟ ಮಾಡ್ಲಕತ್ತಾನ. ಈಗ ನಾವೀಗ ಪಟಪಟಗೆ ಆಮ್ಲೆಟ್ ಹಾಕೊಡ್ತೀನಿ ನೋಡ್ರಿ. ಹಿಂಗದ ನೋಡಿ, ಮತ್ತೆ ನೋಡಿ ಮಿಕ್ಕು ಆಮ್ಲೆಟ್ ತೋರ್ಸೋಣ. ಈಗ ಪಟ್ಟಂಕನಿಗೆ ಆಮ್ಲೆಟ್ ಹಾಕೊಡ್ತೀನಿ ಸಂತೋಷ. ಅವನು ಊಟ ಕೂತಾನೆ. ಶ್ರೀ ಚಪಾತಿನೂ ಗರಂ ಮಾಡ್ಕೊಂಬರ್ಲಿ ಒಂದು. ಆಶ್ರೀ ಒಲ್ಲ ಅನ್ನ ಸಾರಿ ಉಣ್ತಾನಂತ ನೋಡ್ರಿ. ಈಗ ಆಮ್ಲೆಟ್ ಹಾಕೊಂಡಿನಿ 3 ಈಗ ಚಪಾತಿ ಇವು 3 ಚಪಾತಿನ 3 ಮಂದಿಗೆ ಒಂದೊಂದು ಚಪಾತಿ ಮತ್ತು ಒಂದೊಂದು ಆಮ್ಲೆಟ್ ಕೊಟ್ಬಿಡ್ತೀನಿ ನೋಡ್ರಿ. ಅನ್ನ ಸಾರು ಉಂಡಾರ 2 ತುತ್ತು ಉಂಡ್ಗೆಸಿಂದ್ರೆ ಇಟ್ಬಿಟ್ಟ ನೋಡ್ರಿ ಸಂತೋಷ್. ಇಂಥವ್ರ ನೋಡ್ರಿ ನಮ್ಮ ಮನೆಯವ್ರು ಇಷ್ಟು ಮಂದಿ. ಇವಾಗ ಹಾಗಲಕಾಯಿ ಕೊಯ್ದು ಇಟ್ಟಿದ್ದೆಲ್ಲ ಹಿಂಗೆ ಕೂತದ ನೋಡ್ರಿ. ಈಗ ಆಮ್ಲೆಟ್ ಮಾಡೀನಿ. ಈಗ ಫಸ್ಟ್ ಇವ್ರಿಗೆ ಕೊಡ್ತೀನಿ ರೀ, ಊಟ ಕೊಡ್ತೀನಿ ಇವ್ರಿಗೆ. ನೋಡ್ರಿ, ಈಗ 3 ಮಂದಿ ಅಣ್ಣದವ್ರಿಗೆ ಈಗ ಚಪಾತಿ ಗರಂ ಮಾಡಿಕೊಟ್ಟೀನಿ. ಮಸ್ತ್ ಎಕ್ದಮ್ ಕುರ್ಕುರ. 3 ಮಂದಿ ಕಲ್ತ್ಗೆಸಿಂದ ಈಗ ಮತ್ತೊಮ್ಮೆ ಊಟ ನಡ್ಸ್ಯಾರ ನೋಡ್ರಿ ಅವ್ರು. ಹೆಂಗಾಗ್ಯದಪ್ಪ ಆಮ್ಲೆಟ್? ಹಾಂ ಶ್ರೀ ಹೆಂಗಾಗ್ಯದ? ಸರಿಯಾಗ್ಯದ. ಈಗ ಅನ್ನ ಒಂದು 2 ತುತ್ತು ಉಂಡ್ಗೆಸಿಂದ ಇಟ್ಬಿಟ್ಟನ್ರಿ ನಮ್ಮ ಸಾಬ್. ಅವ ಆಮ್ಲೆಟ್ ಕೇಳಿದ್ರೆ ಅವ್ರು ಇಬ್ರು ಸರ್ನು ಆಮ್ಲೆಟ್ ಕೇಳಿದ್ರು. ಹೆಂಗೆ ಮತ್ತಿನ್ನ 3 ಚಪಾತಿ ಇತ್ತು. 3 ಮಂದಿಗೆ ಈಗ ಒಂದೊಂದು ಆಮ್ಲೆಟ್ ಹಾಕಿ ಕೊಟ್ಟಿನಿ. ಈಗ ಒಂದೊಂದು ಚಪಾತಿ ಕೊಟ್ಟಿನಿ. 3 ಮಂದಿ ತಿಲ್ಲಕತ್ತಾರ. ಏನು ಮಾಡಬೇಕು? ನೋಡಿ ಒಂದೊಂದ್ಸಲ ಭಾಳ ಗಲೀಜ್ ಮಾತಾಡ್ತಾರೆ ಇವ್ರು 3 ಮಂದಿ. ನಂಗೆ ತಿಳಿ ಖರಾಬ್ ಆತ. ಶ್ರೀ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಏನ್ ಮಾಡ್ಬೇಕು? ಚಿಕ್ಕು ಮಿಕ್ಕು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಇನ್ನೊಂದ್ಸಲ ಲೈಕ್ ಮಾಡ್ರಿ. ಶ್ರೀ ಏನ್ ಮಾಡ್ಬೇಕು? ಅದು ಏನೋ ಇರ್ತದ ಲಾಸ್ಟಿಗೆ ಮತ್ತೊಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾ. ಸೊ ಎಲ್ಲರಿಗೂ ಶುಭರಾತ್ರಿ ರೀ. ಎಲ್ಲರೂ ಚಂದಿರಿ. ಎಲ್ಲ ಹೆಣ್ಮಕ್ಳಿಗೆ ಅಕ್ಕ ತಂಗಿ ಅಂತ ತಿಳ್ಕೊರಿ. ಎಲ್ಲರಿಗೆ ನನ್ನೋರು ತನ್ನೋರು ಅಂತ ತಿಳ್ಕೊಂಡ್ರಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಮರ್ಯಾದೆ ಕೊಡ್ರಿ. ಯಾಕಂದ್ರೆ 4 ದಿನ ಜೀವನ ಅದ. ಎಲ್ಲರೂ ಸರಿಯಾಗಿರ್ರಿ. ಎಲ್ಲರಿಗೂ ಶ್ರೀ ಚಿಕ್ಕು ಮಿಕ್ಕು ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಶುಭರಾತ್ರಿ. ಹಲೋ.